ನಾನು ಲಕ್ಷ್ಮೀನ ಕೂರಿಸಿದ್ರೆ ಅದು ನನ್ನ ಸ್ವಂತ ಮನೆಯಲ್ಲೇ ಕೂರಿಸ್ಬೇಕು ಅಂತ ನಾನು ಡಿಸೈಡ್ ಆಗಿಬಿಟ್ಟಿದ್ದೆ. ನನ್ನ ಹತ್ರ ಲಕ್ಷ್ಮಿ ಮುಖವಾಡ ಇರಲಿಲ್ಲ, ತೊಗೋಬೇಕನ್ನಿಸ್ತು. ಹಾಗಾಗಿ ಒಂದು ಚೊಂಬು ಮತ್ತು ಲಕ್ಷ್ಮಿ ಮುಖವಾಡ ತೊಗೊಂಬಂದೆ. ಈ ಸ್ಯಾರಿ ನಾನು ಮುಂಚೆನೇ ತಂದಿಟ್ಕೊಂಡಿದ್ದು ಲವಿಶಾ ಸ್ಯಾರೀಸ್ ಅಂತ ಬಸವೇಶ್ವರ ನಗರಲ್ಲಿದೆ ಆ ಶಾಪು. ಮೈಸೂರು ಸಿಲ್ಕ್ ಸ್ಯಾರಿ ಇದು. ನನಗಂತೂ ತುಂಬಾ ಇಷ್ಟ ಆಯಿತು ಕಲರು. ಅಲ್ಲಿಂದ ಪೂಜೆಗೆ ಹೂವು ಎಲ್ಲ ತರಬೇಕಲ್ಲ, ನಾನು ವರ್ಷ ಮಾರ್ಕೆಟಿಗೆ ಹೋಗಿ ತರ್ತಾಯಿದ್ದೆ. ಬಟ್ ಈ ವರ್ಷ ಮಾರ್ಕೆಟ್ಗೆ ಹೋಗೋಕ್ಕಾಗಿಲ್ಲ ಅಂದ್ಬಿಟ್ಟು ಇಲ್ಲೇ ಸುಂಕದಕಟ್ಟೆ ಮಾರ್ಕೆಟಲ್ಲಿ ತೊಗೊಂಬಂದೆ. ನಾನು ಆಲ್ಮೋಸ್ಟು ಬಿಡಿ ಹೂವನ್ನೇ ತಂದುಬಿಡ್ತೀನಿ. ಯಾಕೆಂದರೆ ದೇವರಿಗೆ ನನಗೆ ಯಾವ ಥರ ಬೇಕೋ ಆ ಥರ ನಾನೇ ಹಾರ ಮಾಡಿ ಹಾಕೋದ್ರಿಂದ ನನಗಂತೂ ತುಂಬ ಖುಷಿ ಆಗುತ್ತೆ. 1 ಕೆಜಿ ಹೂವು ತಂದರೆ ಸಾಕು, ಬಾಗಿಲಿಗೆ, ದೇವ್ರ ಮನೆಗೆ, ಮೇನ್ ಡೋರ್ಗೆ ಎಲ್ಲ ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಅದ್ರಲ್ಲಿ ಆಗೋ ಖುಷಿನೇ ಬೇರೆ. ನಾನಂತೂ ಅದನ್ನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ನನ್ನ ಚಿಕ್ಕ ಮಗ ಮಲಗಿದಾಗ್ಲೇ ಏನು ಬೇಕೋ ಆ ಕೆಲಸನ ಮಾಡ್ಕೊಳ್ಳೋದು. ಅವನು ಎದ್ದಿದ್ರೆ ಏನೂ ಮಾಡೋಕ್ಕೆ ಬಿಡೋದಿಲ್ಲ. ಹಾಗಾಗಿ ಅವ್ನು ಮಲಗಿದಾಗ್ಲೇ ಹೂವು ಎಲ್ಲ ಕಟ್ಟಿ ಹಾರ ಮಾಡಿಕೊಂಡೆ. ಆಮೇಲೆ ಇನ್ನೊಂದು ಸಲ ಈವ್ನಿಂಗ್ ಮಲಗಿದಾಗ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ನಾನು ನಮ್ಮ ದೇವ್ರ ಮನೆ ಚಿಕ್ಕದಾಗಿರೋದ್ರಿಂದ ನಾನು ಚಿಕ್ಕದೇ ಬೆಳ್ಳಿ ಐಟಮ್ಸ್ ಇಟ್ಟಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಅದೆಲ್ಲ ಹೊಸ್ದಾಗೇ ರೀಫಿಲ್ ಮಾಡ್ಕೊತೀನಿ. ಹಳೇದು ಇಡೋದಿಲ್ಲ, ಅದೆಲ್ಲ ಚೆಲ್ಬಿಡ್ತೀನಿ. ಅದಾದಮೇಲೆ ದೇವ್ರ ಫೋಟೋಸು ಅದೆಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನಾಗಿ ಅದನ್ನೆಲ್ಲ ರೆಡಿ ಮಾಡಿ ಮುಂಚೆನೇ ಇಟ್ಕೊಂಡ್ಬಿಡ್ತೀನಿ, ಬೆಳಗ್ಗೆ ಎದ್ದು ಪೂಜೆ ಮಾಡೋ ಥರ. ನಾನು ಈ ಥರ ಹಾರ ಮಾಡಿಕೊಂಡೆ ದೇವ್ರ ಮನೆಗೆ, ಮೇನ್ ಡೋರ್ಗೆ ಮತ್ತು ದೇವ್ರ ಫೋಟೋಗೆ. ಇದಾಗಿತ್ತು ಪ್ರಿಪ್ರೇಷನ್ ಹಿಂದಿನ ದಿನದ್ದು.